ಹಾಯ್ ಹಲೋ ಎಲ್ರು ಹೇಗಿದ್ದೀರಾ? ಐ ಆಮ್ ಲಕ್ಷ್ಮಿ, ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಫ್ರಮ್ ಬ್ಯಾಂಗ್ಳೂರ್. ಇನ್ನು ಇವತ್ತು ನಾನು ವಿತೌಟ್ ಮೇಕಪ್ ಅಲ್ಲಿ ಹೀಗೆ ಸ್ನಾನ ಮಾಡಿ ಕೂದಲು ಕೂಡ ಹಾರಿಸ್ಕೊಂಡಿಲ್ಲ. ಹೀಗೆ ಏನು ಕೂತಿದ್ದೀನಿ, ನಾನು ಯಾವ ಮೇಕಪ್ ಲುಕ್ ತೋರಿಸ್ಕೊಡ್ತಿದ್ದೀನಿ ಅಂತ ನಿಮ್ಗೆ ಕ್ಯೂರಿಯಾಸಿಟಿ ಇರ್ಬೋದಲ್ವಾ? ಸೊ ಯಾವ ಮೇಕಪ್ ಲುಕ್ ಅಂತ ಅಂದ್ರೆ ನೀವೆಲ್ಲರೂ ಕೇಳ್ತಿದ್ದಂತೆ ಕಮೆಂಟ್ ಅಲ್ಲಿ ಕೇಳ್ತಾ ಇದ್ರಿ ನೀವು. ಆಕ್ಚುಲಿ ನಾನು ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಕೋರ್ಸ್ನ ನಾನು ಡೇ ಬೈ ಡೇ ನಿಮ್ಗೆ ಹೇಳ್ಕೊಡ್ತಾ ಬರ್ತಾ ಇದ್ದೆ. ಬಟ್ ಜಾಸ್ತಿ ಕಮೆಂಟ್ಸ್ ಬರ್ತಾ ಇತ್ತು ನಮ್ಗೆ ತುಂಬಾ ತುಂಬಾ ಕಡಿಮೆ ಬಜೆಟ್ ಪ್ರಾಡಕ್ಟ್ ಅಲ್ಲಿ ಸೆಲ್ಫ್ ಮೇಕಪ್ ಮಾಡ್ಕೊಳ್ಳೋದನ್ನ ತೋರಿಸಿ ಅಂತ. ಸೊ ಇವತ್ತು ನಾನು ಪಾಂಡಿಚೇರಿಯಲ್ಲಿ ಇದ್ದೀನಿ. ಪಾಂಡಿಚೇರಿಗೆ ಏನಕ್ಕೆ ಬಂದಿದೀನಿ ಅಂದ್ರೆ ನನ್ನ ಬರ್ತ್ಡೇ ಇತ್ತು, ನನ್ನ ಬರ್ತ್ಡೇ ಸೆಲೆಬ್ರೇಷನ್ಗೆ ಅಂತ ನಮ್ಮ ಫ್ಯಾಮಿಲಿ ಎಲ್ಲ ನಾವು ಬಂದಿದೀವಿ. ಆದಷ್ಟು ಬೇಗ ಕ್ವಿಕ್ ಆಗಿ ರೆಡಿ ಆಗೋದು ಹೇಗೆ, ಮತ್ತೆ ತುಂಬಾ 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 ಕಡಿಮೆ ಪ್ರಾಡಕ್ಟ್ ನ ಯೂಸ್ ಮಾಡಿ, ಅದು ಕಡಿಮೆ ಪ್ರಾಡಕ್ಟ್ ಅನ್ನೋದಕ್ಕಿಂತ ಲೋ ಬಜೆಟ್, ತುಂಬಾ 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 ಲೋ ಬಜೆಟ್ ಪ್ರಾಡಕ್ಟ್. ಆಕ್ಚುಲಿ ನಾವು ಇವಾಗ ಮಧ್ಯಾಹ್ನ ಅನ್ಕೊಂಡಿದ್ದು ನಾಳೆ ಬೆಳಗ್ಗೆ ಹೊರಟಿದ್ದು. ಸೊ ಇಷ್ಟು ಬೇಗ ಹೊರಟ್ವಿ. ಸೊ ನಂಗೆ ಲಗೇಜು ಏನೇನ್ ತಗೋಬೇಕು ಅಂತ ಎಲ್ಲ ನನಗೆ ಗೊತ್ತಾಗಿಲ್ಲ ವಿತ್ ಇನ್ ಲಾಸ್ಟ್ ಮಿನಿಟ್ ಅಲ್ಲಿ. ಸೊ ಅದಕ್ಕೆ ನಾನು ತುಂಬಾ 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 ಕಡಿಮೆ ಕ್ವಾಂಟಿಟಿ ಮೇಕಪ್ ಪ್ರಾಡಕ್ಟ್ಸ್ ನ ತಂದಿದ್ದೀನಿ. ಈ ಪ್ರಾಡಕ್ಟ್ ಅಲ್ಲಿ ಹೇಗೆ ನಿಮ್ಗೆ ಪರ್ಫೆಕ್ಟ್ ಮೇಕಪ್ ಲುಕ್, ಅದು ಆಕ್ಚುಲಿ ಈಗಂತೂ ಸಮ್ಮರು, ಈ ಸಮ್ಮರ್ ಅಲ್ಲಿ ಪಾಂಡಿಚೇರಿ ಬೀಚ್ ಸೈಡ್ ಅಂತಂದ್ರೆ ಎಷ್ಟು ಬಿಸಿಲಿರುತ್ತೆ ಅಂತ ನಿಮ್ಗೆ ಗೊತ್ತಲ್ವಾ? ಈ ಬಿಸಿಲಲ್ಲಿ ಮೇಕಪ್ ಸ್ಟೇ ಆಗಿರ್ಬೇಕು, ಬಟ್ ಕಡಿಮೆ ಪ್ರಾಡಕ್ಟ್ಸ್ ಯೂಸ್ ಮಾಡ್ಬೇಕು, ಬೇಗ ಆಗೋಗ್ಬೇಕು ಮೇಕಪ್, ಮತ್ತೆ ನಿಮ್ಗೆ ಬಜೆಟ್ ಕೂಡ ಕಮ್ಮಿ ಇರಬೇಕು. ಈ ಒಂದು ಕಾನ್ಸೆಪ್ಟ್ ಅಲ್ಲಿ ಇವತ್ತು ನಾನು ನಿಮ್ಗೆ ಮೇಕಪ್ ಲುಕ್ ತೋರಿಸ್ತಾ ಇದ್ದೀನಿ. ಸೇಮ್ ಇವಾಗ ನಾನೇ ರೆಡಿ ಆಗ್ತಾ ಇದ್ದೀನಿ. ಇವತ್ತು ನಾನು ರೆಡಿ ಆಗ್ತಿರುವಂತ ಮೇಕಪ್ ನನಗೆ ಸಂಜೆ ತನಕನೂ ಇರಬೇಕು, ಲಾಂಗ್ ಲಾಸ್ಟಿಂಗು ಇರಬೇಕು. ಯಾಕಂತಂದ್ರೆ ನಾನು ಇವತ್ತು ಸ್ವಲ್ಪ ರೀಲ್ಸ್ ಶೂಟ್ ಮಾಡ್ತಾ ಇದ್ದೀನಿ. ನಾವು ರೀಲ್ಸ್ ಶೂಟ್ ಮಾಡುವಂತ ರೀಲ್ಸ್ ನಾನು ನಮ್ದು ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಹಾಕಿರ್ತೀನಿ. ಸುರೇಶ್ ಲಕ್ಕಿ 24 ಅಂತಾನೆ ಇನ್ಸ್ಟಾಗ್ರಾಮ್ ಪೇಜ್ ನೇಮ್ ಕೂಡ. ನೀವು ಬೇಕಿದ್ರೆ ಇಂಟ್ರೆಸ್ಟ್ ಇದ್ರೆ ನಮ್ ರೀಲ್ಸ್ ಮತ್ತೆ ನಾವು ಕಾಮಿಡಿ ವಿಡಿಯೋಸ್ ಕೂಡ ಮಾಡ್ತೀವಿ. ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇದ್ರೆ ನಮ್ ಇನ್ಸ್ಟಾಗ್ರಾಮ್ ಪೇಜ್ ಸುರೇಶ್ ಲಕ್ಕಿ 24 ಅಂತಾನೆ. ಈಗ ಆಕ್ಚುಲಿ ಯೂಟ್ಯೂಬ್ ಅಲ್ಲಿ ಏನ್ ನೇಮ್ ಇದೆ ಅದೇ ನೇಮೆ. ನಾವು ಕಾಮಿಡಿ ವಿಡಿಯೋಸ್ ಮಾಡ್ತೀವಿ, ರೀಲ್ಸ್ ಮಾಡ್ತಾ ಇರ್ತೀವಿ. ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇದ್ರೆ ಹೋಗಿ ವಿಸಿಟ್ ಮಾಡಿ ನೋಡಿ. ಇನ್ಸ್ಟಾಗ್ರಾಮ್ ಪೇಜ್ ನೇಮು ಸುರೇಶ್ ಲಕ್ಕಿ 24 ಅಂತಾನೆ. ಓಕೆನಾ? ಓಕೆ, ಇವತ್ತು ನಾನು ಒಂದ್ 3-4 ಶೂಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಸೊ ಕಾಸ್ಟ್ಯೂಮ್ ಚೇಂಜ್ ಆಗುತ್ತೆ, ಮೇಕಪ್ ಒಂದೇ ಇರಬೇಕು, ಎಲ್ಲದಕ್ಕೂ ಸೂಟ್ ಆಗ್ಬೇಕು. ಆ ರೀತಿ ನಾನು ಮೇಕಪ್ ಲುಕ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೂ ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಳ್ತೀನಿ. ಇವಾಗ ಆಕ್ಚುಲಿ ಯಾರೊಬ್ರು ಕಮೆಂಟ್ ಮಾಡಿದ್ರು, ಮೇಡಮ್ ಫೌಂಡೇಶನ್ಸ್ ಎಲ್ಲ ತುಂಬಾ ಕಾಸ್ಟ್ಲಿ ಇದೆ ಅಂತ. ಆಕ್ಚುಲಿ ನಾನು ಬಜೆಟ್ ಫ್ರೆಂಡ್ಲಿಯಲ್ಲೇನೆ ದ ಬೆಸ್ಟ್ ಫೌಂಡೇಶನ್ಸ್ ನ ನಾನು ತೋರಿಸಿದೀನಿ. ಆಸ್ ಎ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಆಗಿ, ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ನೀವು ಅದನ್ನೇ ಯೂಸ್ ಮಾಡಬೇಕು. ಸೆಲ್ಫ್ ಮೇಕಪ್ ಆದ್ರೆ ನಾನು ನಿಮಗೆ ಕಡಿಮೆ ಬಜೆಟ್ ಅಲ್ಲಿ ಶೋ ಮಾಡ್ಬೋದು. ಆಕ್ಚುಲಿ ನಾನು ಮೇಕಪ್ ಕ್ಲಾಸ್, ಐ ಮೇಕಪ್ ಒಂದು ಕ್ಲಾಸ್ ಆಲ್ರೆಡಿ ಮಾಡಿದೀನಿ. ಇನ್ನ ಐ ಮೇಕಪ್ ಲುಕ್ಸ್ ಇನ್ನು 3 or 4 ಲುಕ್ಸ್ ನಾನು ನಿಮ್ಗೆ ತೋರಿಸ್ಬೇಕು. ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ನಿಮ್ಗೆ ಅದು ಕಂಟಿನ್ಯೂ ಆಗುತ್ತೆ. ಬಟ್ ಇವತ್ತು ನಾನು ಹೆಂಗಿದ್ರು ಬಂದಿದ್ದೀನಿ, ಎಲ್ರು ಕೂಡ ಕೇಳ್ತಾ ಇದ್ರಿ ನಮ್ಗೆ ಸೆಲ್ಫ್ ಮೇಕಪ್ ಲೋ ಬಜೆಟ್ ಅಲ್ಲಿ ಬೇಕು, ಬೆಸ್ಟ್ ಪ್ರಾಡಕ್ಟ್ ಮತ್ತೆ ಬೆಸ್ಟ್ ಫಿನಿಶಿಂಗ್ ಬೇಕು ಅಂತ. ಸೊ ಅದಕ್ಕೋಸ್ಕರ ಇವತ್ತು ನಾನು ಹೆಂಗಿದ್ರು ನಾನು ಮಾಡ್ಕೊಳ್ತಾ ಇದ್ದೀನಲ್ವಾ ಮೇಕಪ್, ಹಂಗೆ ನಿಮ್ಗೆ ಶೋ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ. ಇನ್ನ ಜಾಸ್ತಿ ಟೈಮ್ ಇಲ್ಲ ನನಗೂ ಕೂಡ, ಆದಷ್ಟು ಬೇಗ ಬೇಗ ಸ್ಟಾರ್ಟ್ ಮಾಡ್ಬೇಡ. ಈಗ ಫಸ್ಟ್ ಸ್ಟೆಪ್ ಕ್ಲೆನ್ಸರ್, ಟೋನರ್, ಮಾಯಶ್ಚರೈಸರ್. ಈಗ ನಾನು ಜಸ್ಟ್ ಸ್ನಾನ ಮಾಡಿ ಬಂದಿದ್ದೀನಿ ನೋಡಿ, ಇನ್ನು ಕೂದಲು ಕೂಡ ಹಾರಿಲ್ಲ. ಸೊ ನಾನು ಇವಾಗ ಕ್ಲೆನ್ಸಿಂಗ್ ಏನು ಮಾಡ್ತಾ ಇಲ್ಲ, ಆಲ್ರೆಡಿ ಕ್ಲೆನ್ಸ್ ಆಗಿದೆ, ನಾನು ಎಲ್ಲೂ ಟೆಸ್ಟ್ಗೂ ಹೋಗಿಲ್ಲ. ಸೊ ಈಗ ನಾನು ಕ್ವಿಕ್ ಆಗಿ ಮಾಡ್ಬೇಕಲ್ವಾ, ಸೊ ಆದಷ್ಟು ಬೇಗ ಬೇಗ ಮಾಡ್ಬೇಕು ಅಂದ್ಬಿಟ್ಟು ಇವಾಗ ಕ್ಲೆನ್ಸರ್ ಸ್ಕಿಪ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಈಗ ಜಸ್ಟ್ ಸ್ನಾನ ಮಾಡಿ ಬಂದಿದ್ದೀನಿ. ಈಗ ನಾನು ಟೋನರ್ ಯೂಸ್ ಮಾಡ್ತಿದ್ದೀನಿ. CTM ಕ್ಲೆನ್ಸರ್ ಆಗಿದೆ. ಈಗ ಟೋನರ್ನ ನಾನು ಜಸ್ಟ್ ಈ ರೀತಿ ಸ್ಪ್ರೇ ಮಾಡ್ಕೊಳ್ತಾ ಇದ್ದೀನಿ. ಸ್ಪ್ರೇ ಮಾಡಿಕೊಂಡು ಸ್ವಲ್ಪ ಹಿಂಗೆ ನಾನು ಪ್ರೆಸ್ ಮಾಡ್ತಾ ಇದ್ದೀನಿ. ಜಸ್ಟ್ ಸ್ವಲ್ಪ ಒಂದು ಹಾಫ್ ಮಿನಿಟ್ ಬಿಡಿ. ಪ್ರತಿಯೊಂದು ಸ್ಟೆಪ್ಗೂ ಸೇಮ್ ಇರುತ್ತೆ, ನೀವು ಅರ್ಧ ನಿಮಿಷ ಬಿಡ್ಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಯಾವ ಮೇಕಪ್ ಕೂಡ ಸ್ಟೇ ಆಗೋದಿಲ್ಲ, ಅದು ಸೆಟ್ ಆಗೋದಕ್ಕೆ ಟೈಮ್ ಕೊಡ್ಬೇಕಾಗತ್ತೆ ನಾವು. ಓಕೆ, ನಾನು ಹ್ಯಾಂಡ್ ಫ್ಯಾನ್ ತಂದಿಲ್ಲ ಅನ್ಕೊಂಡೆ, ತಂದಿದ್ದೀನಿ. ಸೊ ಯೂಸ್ ಮಾಡ್ಕೊಳ್ಳೋಣ, ಬೇಗ ಆಗುತ್ತೆ, ಬೇಗ ಆಗ್ಬೇಕಲ್ವಾ? ಸೊ ಅದಕ್ಕೋಸ್ಕರ ಫ್ಯಾನ್ ಹಾಕಿದ್ರೆ ಬೇಗ ಆಗುತ್ತೆ. ಇದೊಂದು ಫ್ಯಾನ್ ನಿಮ್ಮ ಹತ್ರ ಯಾವಾಗೂ ಇಟ್ಕೊಂಡ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ. ನೋಡಿ ಈಗ ಡ್ರೈ ಆಯ್ತು. ಈಗ ನೆಕ್ಸ್ಟ್ ಮಾಯಶ್ಚರೈಸರ್. ನಾನು ನಂದು ಆಯಿಲಿ ಸ್ಕಿನ್ನು, ಸೊ ಅದಕ್ಕೋಸ್ಕರ ಆಯಿಲ್ ಫ್ರೀ ಮಾಯಶ್ಚರೈಸರ್ ಯೂಸ್ ಮಾಡ್ತಿದ್ದೀನಿ. ಆಕ್ಚುಲಿ ಯಾರೋ ಒಬ್ರು ಕಮೆಂಟ್ ಹಾಕಿದ್ರು, ನಾನು ಸಿಟಾಫಿಲ್ ಯೂಸ್ ಮಾಡ್ಬೋದಾ ನಂದು ಆಯಿಲಿ ಸ್ಕಿನ್ ಅಂತ. ಸಿಟಾಫಿಲ್ ಅಲ್ಲೂ ಆಯಿಲಿ ಸ್ಕಿನ್ಗೆ ಸಪ್ರೇಟ್ ಬರುತ್ತೆ, ಡ್ರೈ ಸ್ಕಿನ್ಗೆ ಸಪ್ರೇಟ್ ಬರುತ್ತೆ. ಅದನ್ನ ನೋಡಿ ನೀವು ಯೂಸ್ ಮಾಡಿ. ಆಯಿಲಿ ಸ್ಕಿನ್ ಯೂಸ್ ಮಾಡುವಂಥದ್ದನ್ನ ನೀವು ಯೂಸ್ ಮಾಡಿ. ಓಕೆನಾ? ಓಕೆ, ಈಗ ನಾನು ಮಾಯಶ್ಚರೈಸರ್ ನೀಟಾಗಿ ಅಪ್ಲೈ ಮಾಡಿ, ಎಲ್ಲಾ ಕಡೆನೂ ಅಪ್ಲೈ ಮಾಡಿ.
ಇನ್ನು ನೀವೆಲ್ಲರೂ ನನ್ನ ಮೇಕಪ್ ಕ್ಲಾಸಸ್ ನ ಮಾಡ್ತಿದ್ರೆ ನೀವು ಕ್ಲಾಸಸ್ ಬಗ್ಗೆ ಎಷ್ಟೊಂದ್ ಜನ ಅಂದ್ರೆ ಎಲ್ರ ಬಗ್ಗೆ ಹೇಳ್ತಾರಲ್ಲ, ಸ್ವಲ್ಪ ಜನ ಕ್ಲಾಸಸ್ ಬಗ್ಗೆ ಗಮನ ಕೊಡ್ತಿಲ್ಲ, ಜಸ್ಟ್ ಪ್ರಾಡಕ್ಟ್ಸ್ ಬಗ್ಗೆ ಗಮನ ಕೊಡ್ತಿದ್ದೀರಾ. ಫಸ್ಟ್ ಕ್ಲಾಸಸ್ ಕಲೀರಿ, ಆಟೋಮೆಟಿಕ್ ಆಗಿ ಪ್ರಾಡಕ್ಟ್ಸ್ ನಿಮ್ಗೆ ಗೊತ್ತಾಗತ್ತೆ. ನೀವು ಕ್ಲಾಸಸ್ ಕಲ್ತ್ರೆ ಇವಾಗ ನಿಮ್ಗೆ ಲಾಸ್ಟ್ ನಾನು ನಿಮ್ಗೆ ಲುಕ್ ತೋರಿಸ್ತೀನಿ. ನೀವು ಕ್ಲಾಸಸ್ ಒಂದು ಕಲ್ತ್ಕೊಂಡ್ರೆ ಎಷ್ಟು ಕಡಿಮೆ ಪ್ರಾಡಕ್ಟ್, ಒಂದು ಪ್ರಾಡಕ್ಟ್ ಇಲ್ಲ ಅಂದ್ರೂ ಹೆಂಗ್ ಮ್ಯಾನೇಜ್ ಮಾಡ್ತೀರಾ ಅಂತ ನೀವು ಕಲಿತೀರಾ. ಬಟ್ ನೀವು ಬರೀ ಪ್ರಾಡಕ್ಟ್ನೇ ಥಿಂಕ್ ಮಾಡ್ತಾ ಇದ್ರೆ, ಇವಾಗ ನಾನೇನೋ ಒಂದು ಬಜೆಟ್ ಅಲ್ಲಿ ಪ್ರಾಡಕ್ಟ್ ತೋರಿಸಿರ್ತೀನಿ, ಅಯ್ಯೋ ನೀವು ಈ ಬಜೆಟ್ ತೋರಿಸ್ತಿದ್ದೀರಾ, ಈ ಬಜೆಟ್ ತೋರಿಸಿ, ಈ ಬಜೆಟ್ ತೋರಿಸಿ ಅಂತ ಅಂತಿರ್ತೀರಾ. ಫಸ್ಟ್ ಮೇಕಪ್ ಕಲೀರಿ, ಓಕೆನಾ? ಅವಾಗ ನಿಮ್ಗೆ ತಾನಾಗೆ ಐಡಿಯಾ ಬರುತ್ತೆ. ಪ್ರಾಡಕ್ಟ್ಸ್ ಬಗ್ಗೆ ಫಸ್ಟ್ ಥಿಂಕ್ ಮಾಡಬೇಡಿ, ಫಸ್ಟ್ ಕಲೀರಿ. ಪ್ರಾಡಕ್ಟ್ ನಾಲೆಡ್ಜ್ ತಗೊಳ್ಳಿ, ಬಟ್ ಪ್ರಾಡಕ್ಟ್ಸ್ ನಮ್ಗೆ ಇದೇ ಬಜೆಟ್ ಬೇಕು ಅದೇ ಬಜೆಟ್ ಬೇಕು ಅಂತ ಅನ್ಬೇಡಿ. ಸೆಲ್ಫ್ ಮೇಕಪ್ ಅವ್ರಿಗೂ ಕೂಡ ತುಂಬಾ 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 ಯೂಸ್ ಆಗುತ್ತೆ. ಫಸ್ಟ್ ಟೆಕ್ನಿಕ್ಸ್ ನ ಕಲೀರಿ. ಟೆಕ್ನಿಕ್ ಇವಾಗ ನಾನು ಎಷ್ಟೊಂದು ಪ್ರಾಡಕ್ಟ್ಸ್ ತಂದೆ ಇಲ್ಲ, ಹೆಂಗ್ ಮ್ಯಾನೇಜ್ ಮಾಡ್ತೀನಿ ಅಂತ ನೋಡಿ. ಈಗ ನಾನು ಹೇಳಿದ್ನಲ್ಲ, ಲಾಸ್ಟ್ ಮಿನಿಟ್ ಪ್ಲಾನ್ ಆಗಿರೋದ್ರಿಂದ ನಾನು ಎಷ್ಟೊಂದು ಪ್ರಾಡಕ್ಟ್ಸ್ ಗಳನ್ನೇ ತಂದಿಲ್ಲ. ಆದಷ್ಟು ಏನ್ ಮ್ಯಾನೇಜ್ ಮಾಡ್ಬೋದು ಅಷ್ಟು ಪ್ರಾಡಕ್ಟ್ಸ್ ಮಾತ್ರ ಇಟ್ಕೊಂಡಿದೀನಿ. ಈಗ ಇದನ್ನು ಕೂಡ ಅಷ್ಟೇ ಸೆಟ್ ಆಗೋದಕ್ಕೆ ಬಿಡ್ತಾ ಇದೀನಿ ನಾನು ಸ್ವಲ್ಪ ಟೈಮು. ಫ್ಯಾನ್ ಇರೋದಂತೂ ತುಂಬಾ ಯೂಸ್ಫುಲ್ ಆಗ್ತದೆ. ಆಕ್ಚುಲಿ ಏನೇ ಎ ಸಿ ಇದ್ರೂ ಕೂಡ ಫ್ಯಾನ್ ಬೇಕೇ ಬೇಕು ಮೇಕಪ್ಗೆ, ಆದಷ್ಟು ಬೇಗ ಸೆಟ್ ಆಗೋದಕ್ಕೆ. ಓಕೆ, ಈಗ ನಾನು ಪ್ರೈಮರ್ ಯಾವ್ದು ಯೂಸ್ ಮಾಡ್ತಿದ್ದೀನಿ ಅಂದ್ರೆ ಒಂದು ಬಜೆಟ್ ಫ್ರೆಂಡ್ಲಿ ಪ್ರೈಮರು, ಪೋರ್ ಮಿನಿಮೈಸ್ ಪ್ರೈಮರ್. ನಂಗೆ ನೋಡಿ ಎಷ್ಟು ಪೋರ್ಸ್ ಇದೆ ನೋಡಿ. ಆಕ್ಚುಲಿ ಇದೊಂದು ರೀಸೆಂಟ್ ಆಗಿ ಪಿಂಪಲ್ ಆಗಿದೆ ನೋಡಿ. ಇವಾಗ ಇದೆಲ್ಲ ಎಷ್ಟು ಪೋರ್ಸ್ ಇದೆ, ಪೋರ್ಸ್ ನ ಹೈಡ್ ಮಾಡೋದಕ್ಕೆ ನಾನು ತುಂಬಾ ಕಡಿಮೆ ಕಡಿಮೆ ಪ್ರೈಸಿಗೆ ಸಿಗುತ್ತೆ. ಇನ್ಸೈಟ್ ಹೌದು, ನಾನು ಪ್ರಾಡಕ್ಟ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ, ಓಕೆನಾ? ಕಡಿಮೆ ಪ್ರೈಸಿಗೆ ಸಿಗುತ್ತೆ, ಮತ್ತೆ ಆಯಿಲಿ ಸ್ಕಿನ್ ಅವ್ರಿಗೆ ತುಂಬಾ ಚೆನ್ನಾಗಿ ಸೆಟ್ ಆಗುತ್ತೆ. ಜಸ್ಟ್ ನೋಡಿ, ನಾನು ಪೋರ್ಗೆ ಜಸ್ಟ್ ಫಿಲ್ ಮಾಡೋ ತರ ಹಿಂಗ್ ಟ್ಯಾಪ್ 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 ಅಪ್ಲೈ ಮಾಡಿ ಟ್ಯಾಪ್ 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 ಮಾಡ್ತಾ ಇದ್ದೀನಿ. ನೀವು ಪೋರ್ಸ್ ಇರೋರಿಗೆ ಪೋರ್ಸ್ ನ ಕ್ಲೋಸ್ ಮಾಡಿದ್ರೆ ಮಾತ್ರ ನಿಮ್ಗೆ ಮೇಕಪ್ ಲಾಂಗ್ ಲಾಸ್ಟಿಂಗ್ ಇರೋದು. ಇಲ್ಲ ಅಂತಂದ್ರೆ ಆ ಪೋರ್ಸ್ ಅಲ್ಲಿ ಸ್ವೆಟ್ ಬರ್ತಾ ಇರತ್ತಲ್ವಾ, ಅವಾಗ ಮೇಕಪ್ ರಿಮೂವ್ ಆಗುತ್ತೆ. ಸ್ವೆಟ್ ಆಯಿಲಿನೆಸ್ ಜಾಸ್ತಿ ಆದಷ್ಟು ಮೇಕಪ್ ಸ್ಟೇ ಆಗೋದಿಲ್ಲ, ಓಕೆನಾ? ನೋಡಿ ನಾನು ಈ ರೀತಿ ಅಪ್ಲೈ ಮಾಡ್ತಾ ಇದ್ದೀನಿ. ಎಲ್ಲಿ ಪೋರ್ಸ್ ಇದೆ ಅಲ್ಲಿ ಜಸ್ಟ್ ಟ್ಯಾಪ್ ಮಾಡಿದೆ, ಇನ್ನು ಎಲ್ಲಿ ಪೋರ್ಸ್ ಇಲ್ಲ ಅಲ್ಲಿ ಈ ರೀತಿ ಮಾಯಶ್ಚರೈಸರ್ ಹೇಗೆ ಅಪ್ಲೈ ಮಾಡ್ತೀನಿ ಅದೇ ರೀತಿ ಅಪ್ಲೈ ಮಾಡ್ತಾ ಇದ್ದೀನಿ. ಓಕೆ, ಇದು ಸ್ವಲ್ಪ ಈ ರೀತಿ ಇರುತ್ತೆ ಕನ್ಸಿಸ್ಟೆನ್ಸಿ, ಸ್ವಲ್ಪ ಕ್ರೀಮ್ಗಿಂತ ಸ್ವಲ್ಪ ತಿಕ್ಕಾಗಿರುತ್ತೆ. ಸೊ ಅದಕ್ಕೆ ಅದು ಪೋರ್ನ ಫಿಲ್ ಮಾಡ್ಬೇಕಲ್ವಾ, ಸೊ ಅದಕ್ಕೋಸ್ಕರ ನೋಡಿ ಈ ರೀತಿ. ಈಗ ಒಂದು ಹಾಫ್ ಮಿನಿಟ್ಸ್ ಬಿಡ್ತೀನಿ, ಅಷ್ಟರಲ್ಲಿ ನಾನು ಐ ಮೇಕಪ್ ಮಾಡ್ಕೊಂಡ್ಬಿಡ್ತೀನಿ. ಐ ಮೇಕಪ್ ಅಷ್ಟೇ ತುಂಬಾ 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 ಸಿಂಪಲ್ ಆಗಿ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ, ನಾನು ಯಾವುದೇ ರೀತಿ ಫೌಂಡೇಶನ್ನೇ ತಂದಿಲ್ಲ, ಜಸ್ಟ್ ಇದೊಂದು ಕರೆಕ್ಟರ್ ಪ್ಯಾಲೆಟ್ ತಗೊಂಡ್ ಬಂದಿದ್ದೀನಿ ಅಷ್ಟೇ. ಇದು ಚಿಕ್ಕದಾಗಿದೆ, ಆರಾಮಾಗಿ ಕ್ಯಾರಿ ಮಾಡ್ಬೋದು ಅಂತ. ಈ ಪ್ರಾಡಕ್ಟ್ ಅಲ್ಲೇನೆ ಕನ್ಸೀಲರ್ ಆಗಿ ಹೇಗೆ ಯೂಸ್ ಮಾಡೋದು, ಫೌಂಡೇಶನ್ ಇದ್ರಲ್ಲಿ ಹೇಗೆ ಕ್ರಿಯೇಟ್ ಮಾಡ್ಕೊಂಡು ನಾನು ಯೂಸ್ ಮಾಡ್ತಾ ಇದ್ದೀನಿ ಅಂತ ನೀವು ಈ ಒಂದು ವಿಡಿಯೋನ ನೀವು ಲಾಸ್ಟ್ ತನಕ ನೋಡಿ, ನಿಮ್ಗೆ ನಿಜ ಒಂದು ಒಳ್ಳೆ ನಾಲೆಡ್ಜ್ ಸಿಗುತ್ತೆ. ಯಾಕಂತಂದ್ರೆ ನಿಮ್ಗೆ ಯಾವ್ದು ಒಂದು ಪ್ರಾಡಕ್ಟ್ ಇಲ್ಲ ಅಂತಂದ್ರೂ ಒಂದೇ ಪ್ರಾಡಕ್ಟ್ ಅಲ್ಲಿ ನೀವೆಲ್ಲ ಮುಗಿಸ್ಕೋಬಹುದು. ನಾನು ಫೌಂಡೇಶನ್ ಇದನ್ನೇ, ಕಲರ್ ಕರೆಕ್ಟಿಂಗ್ಗೂ ಇದನ್ನೇ, ಕನ್ಸೀಲರ್ಗೂ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಜಸ್ಟ್ ಇದೊಂದು ಚಿಕ್ಕ ಪ್ಯಾಲೆಟ್, ಈ ಪ್ರೋ ಕನ್ಸಿಲರ್ ಪ್ಯಾಲೆಟ್ ನಿಮ್ಗೆ ಗೊತ್ತೇ ಇರುತ್ತೆ, ನಾನು ಎಲ್ರಿಗೂ ತಿಳಿಸ್ಕೊಡ್ತೀನಿ. ಬಜೆಟ್ ಫ್ರೆಂಡ್ಲಿ ಪ್ರಾಡಕ್ಟ್ ಅಂತ ಅಂದ್ರೆ ಒಂದು ಬೆಸ್ಟ್ ಅಂತಾನೆ. ಈಗ ಇದು ಸ್ವಲ್ಪ ಇದು ಸ್ವಲ್ಪ ಲೈಟ್ ಇದೆ. ಇವಾಗ ಐ ಮೇಲ್ಗಡೆ ಇಲ್ಲಿ ನಾವು ಅಪ್ಲೈ ಮಾಡ್ಬೇಕು ಅಂದ್ರೆ 2 ಶೇಡ್ ಲೈಟರ್ ಅಪ್ಲೈ ಮಾಡ್ತೀವಿ. ಆಕ್ಚುಲಿ ನಾನೀಗ ಯಾವುದೇ ರೀತಿ ಡಾರ್ಕ್ನೆಸ್ ಇಲ್ಲ ಹೈಡ್ ಮಾಡ್ತಾ ಇಲ್ಲ, ಜಸ್ಟ್ ನನ್ಗಿಂತ ಒಂದು 2 ಶೇಡ್ ನ ಹಾಕೊಂಡು ನಾನು ಇಲ್ಲೇ ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ಕೊತಾ ಇದ್ದೀನಿ. ನನ್ಗಿಂತ ಇದು ಲೈಟ್ ಇದೆ, ಇದು ಡಾರ್ಕ್ ಇದೆ, ಸೊ ಅದಕ್ಕೋಸ್ಕರ ಸ್ವಲ್ಪ ನಂಗೆ ಶೇಡ್ ಯಾವ ಶೇಡ್ ಬೇಕೋ ಆ ಶೇಡ್ಗೆ ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ, ನಾನು ನೋಡಿ ಕೈಯಲ್ಲೇ ಅಪ್ಲೈ ಮಾಡ್ತಾ ಇದ್ದೀನಿ. ಜಸ್ಟ್ ಹೀಗೆ ಅಪ್ಲೈ ಮಾಡಿ ಕೈಯಲ್ಲೂ ಕೂಡ ಮಾಡ್ಕೊಳ್ಬಹುದು. ಪ್ರೊಫೆಷನಲ್ ಆಗೆಲ್ಲ ನಾನು ಹೇಳ್ತಾ ಇರೋದು ಜಸ್ಟ್ ಸೆಲ್ಫ್ ಮೇಕಪ್. ನೋಡಿ ಹೈಡ್ ಆಯ್ತಲ್ಲ, ಸೇಮ್ ಇದೇ ರೀತಿ ಈ ಕಡೆನು ನಾನು ಸಿಂಪಲ್ ಅಂದ್ರೆ ತುಂಬಾ 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 ಸಿಂಪಲ್ ಐ ಮೇಕಪ್ ಮಾಡ್ಕೊಳ್ತೀನಿ. ಯಾಕಂದ್ರೆ ವೆಸ್ಟರ್ನ್ ಡ್ರೆಸ್ಸಸ್ ನಾನು ವೇರ್ ಮಾಡ್ತಾ ಇರೋದು, ಸೊ ಅದಕ್ಕೋಸ್ಕರ ಸೆಟಲ್ಡ್ ಅಂಡ್ ಸಿಂಪಲ್ ಆಗಿರುವಂತ ಐ ಮೇಕಪ್.
ಜಸ್ಟ್ ಒಂದು 10 minutes ಅಲ್ಲಿ ಮುಗ್ದೋಗ್ಬಿಡುತ್ತೆ ಮೇಕಪ್. ಫಾಸ್ಟ್ ಮಾಡಿದ್ರೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ನಿಧಾನಕ್ಕೆ ಮಾಡ್ತಾ ಇದ್ದೀನಲ್ವಾ, ಸೊ ಅದಕ್ಕೋಸ್ಕರ. ಓಕೆ, ಈಗ ಒಂದ್ಸರಿ ಬ್ರಷ್ ಅಲ್ಲಿ, ನನಗಂತೂ ಬ್ರಷೇ ಕಂಫರ್ಟಬಲ್ ಆಗಿರೋದ್ರಿಂದ ಒಂದ್ಸರಿ ಬ್ರಷ್ ಅಲ್ಲಿ ಫಿನಿಶಿಂಗ್ ಕೊಟ್ರೆ ಸಮಾಧಾನ. ಅದಕ್ಕೆ ಈ ಬ್ರಷ್ ಅಂತೂ ನಾನು ಕ್ಯಾರಿ ಮಾಡೇ ಮಾಡ್ತೀನಿ ಕಂಪಲ್ಸರಿ. ನನ್ನ ಬ್ಲೆಂಡರ್ಗಿಂತ ಬ್ರಷೇನೆ ತುಂಬಾ ಕಂಫರ್ಟಬಲ್ ಇರುತ್ತೆ. ಓಕೆನಾ? ಆಗಿದೆ. ಈಗ ನಾನು ಸೆಟ್ಟಿಂಗ್ ಪೌಡರು, ಆಕ್ಚುಲಿ ನಾನು PAC ಅವ್ರದ್ದು ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಇನ್ಸೈಟ್ ಅಲ್ಲಿ ಕಡಿಮೆ ಪ್ರೈಸ್ಗೂ ಕೂಡ ಸಿಗುತ್ತೆ. ಇದು ಏನಕ್ಕೆ ಮೇನ್ ನಾನು ಯೂಸ್ ಮಾಡ್ತಿದ್ದೀನಿ ಅಂತಂದ್ರೆ, ಈ ಪೌಡರು ನಿಮಗೆ ಸ್ವೆಟ್ ಪ್ರೂಫ್ ಆಗಿ ಕನ್ವರ್ಟ್ ಮಾಡುತ್ತೆ, ಟ್ರಾನ್ಸ್ಫರ್ ಪ್ರೂಫ್ ಆಗಿ ಕನ್ವರ್ಟ್ ಮಾಡುತ್ತೆ. ನಾನು ಕನ್ಸೀಲರು ಮತ್ತೆ ಫೌಂಡೇಶನ್ ಕಡಿಮೆ ಯೂಸ್ ಮಾಡಿದ್ರು. ಈಗ ನನಗೆ ಇಲ್ಲಿ ತುಂಬಾ ಸಮ್ಮರ್ ಇದೆ, ಸಮ್ಮರ್ ಅಲ್ಲೂ ಬಿಸಿಲು ಜಾಸ್ತಿ, ಬೀಚ್ ಅಂತ ಅಂದ್ರೆ ನನಗೆ ಸ್ಟೇ ಆಗ್ಬೇಕು ಅಂತಂದ್ರೆ ಈ ಒಂದು ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ. ಲಾಸ್ಟ್ ವಿಡಿಯೋಸ್ ಅಲ್ಲೂ ಕೂಡ ತುಂಬಾ ಹಾಕಿದ್ದೀನಿ. ಹೊಸದಾಗಿ ಯಾರು ನೋಡ್ತಾ ಇದ್ದೀರಾ ಅವ್ರು ನೋಡಿ. ಈ ಒಂದು ವಿಡಿಯೋಗೂ ಕೂಡ ನಾನು ಲಿಂಕ್ ಹಾಕ್ತೀನಿ. ನಾನು ಜಸ್ಟ್ ಪೌಡರ್ನ ತಗೊಂಡು ಕೈಯಲ್ಲಿ ಫಸ್ಟ್ ಡ್ಯಾಬ್ ಮಾಡಿ ಅಪ್ಲೈ ಮಾಡ್ತಾ ಇದ್ದೀನಿ. ಈಗ ನೋಡಿ, ನಾನು ಫೌಂಡೇಶನ್ ತಂದಿಲ್ಲ, ಮತ್ತೆ ನಾನು ಐಬ್ರೋ ಪ್ಯಾಲೆಟ್ಸ್ ತಂದಿಲ್ಲ, ಕಾಂಟೂರಿಂಗ್ ಪ್ಯಾಲೆಟ್ಸ್ ತಂದಿಲ್ಲ. ಎಲ್ಲಾನು ಹೇಗೆ ನಾನು ಮ್ಯಾನೇಜ್ ಮಾಡ್ತೀನಿ ಅನ್ನೋದೇ ಇವಾಗ ನೀವು ಕಲಿಬೇಕಾಗಿರೋದು. ಓಕೆನಾ? ಆದ್ರೂ ನಾನು ಎಲ್ಲ ಮಾಡ್ಕೋತೀನಿ, ಅದು ಏನು ಸ್ಕಿಪ್ ಮಾಡಲ್ಲ, ಏನು ತಂದಿಲ್ಲ ಅಂತಂದ್ರೆ. ಓಕೆನಾ? ಆಮೇಲೆ ಸ್ಕಿಪ್ ಮಾಡ್ತಾರೆ ಅಂತ ಅನ್ಕೊಳ್ಬೇಡಿ. ಈಗ ನಾನು ಡಸ್ಟ್ ಮಾಡೋದಕ್ಕೆ ಇದೊಂದು ಬ್ರಷ್ ತಂದಿದ್ದೀನಿ. ಸಿಂಪಲ್ ಆಗಿ ಯಾವ್ದು ಕಡಿಮೆ ಪ್ಲೇಸ್ ಅಲ್ಲಿ ಯಾವ್ದು ಇಡಿಸುತ್ತೋ ಅದನ್ನ ಮಾತ್ರ ತಂದಿದ್ದೀನಿ. ನೀವು ಮೇಕಪ್ ಟೆಕ್ನಿಕ್ಸ್ ನ ಕರೆಕ್ಟ್ ಆಗಿ ಕಲ್ತ್ಕೊಂಡ್ರೆ ನೀವು ಒಂದ್ ಪ್ರಾಡಕ್ಟ್ ಇಲ್ಲ ಅಂದ್ರೂ ಇನ್ನೊಂದು ಪ್ರಾಡಕ್ಟ್ ಅಲ್ಲಿ ಮ್ಯಾನೇಜ್ ಮಾಡೋ ಸ್ಕಿಲ್ಸ್ ನ ಕಲ್ತ್ಕೊಂತೀರಾ. ಮತ್ತೆ ಎಷ್ಟು ಕಡಿಮೆ ಪ್ರಾಡಕ್ಟ್ ಅಲ್ಲೂ ಕೂಡ ನೀವು ಒಂದು ಒಳ್ಳೆ ಮೇಕಪ್ ನ ಫಿನಿಶಿಂಗ್ ಕೊಡೋದನ್ನ ಕಲ್ತ್ಕೊಂತೀರಾ. ಫಸ್ಟ್ ಮೇಕಪ್ ಟೆಕ್ನಿಕ್ಸ್ ಬಗ್ಗೆ ಗಮನ ಕೊಡಿ. ಓಕೆನಾ? ಪ್ರಾಡಕ್ಟ್ ಆಮೇಲೆ ನಿಮ್ಗೆ ಆಟೋಮೆಟಿಕ್ ಆಗಿ ಗೊತ್ತಾಗತ್ತೆ. ಇವಾಗ ನಿಮ್ಗೆ ಪ್ರಾಡಕ್ಟ್ ಬಗ್ಗೆನೇ ಡೌಟ್ಸ್ ಬರ್ತಾ ಇರ್ಬೋದು, ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಈಗ ನಾನು ಒಂದ್ ಮಾತ್ರ ಐ ಪ್ಯಾಲೆಟ್ ತಂದಿದ್ದೀನಿ ನೋಡಿ, ಐ ಶ್ಯಾಡೋ ಪ್ಯಾಲೆಟ್ ಇಷ್ಟೇ. ಇವಾಗ ಇದ್ರಲ್ಲೇ ನಾನು ಕಾಂಟೂರ್ ಮಾಡ್ತೀನಿ, ಇದ್ರಲ್ಲೇ ನಾನು ಹೈಲೈಟ್ಸ್ ಕೂಡ ಇದ್ರಲ್ಲೇ ಯೂಸ್ ಮಾಡ್ತೀನಿ, ಮತ್ತೆ ನಾನು ಕಾಂಟೂರಿಂಗು ಇದ್ರಲ್ಲೇ, ಐ ಮೇಕಪ್ಗೆ ಐ ಶ್ಯಾಡೋನು ಇದ್ರಲ್ಲೇ. ನೋಡಿ, ಇಷ್ಟು ಈ ಒಂದು ಐ ಪ್ಯಾಲೆಟ್ ಅಲ್ಲಿ ಇಷ್ಟೆಲ್ಲ ಮಾಡ್ಬೋದು, ಯಾಕಂದ್ರೆ ಕಲರ್ಸ್ ಬೇರೆ ಬೇರೆ ಇದೆಯಲ್ಲ. ನೋಡಿ, ಈ ಒಂದು ಕಲರ್ ಅಲ್ಲಿ ಈಗ ನಾನು ಜಸ್ಟ್ ಒಂದು ನ್ಯೂಡ್ ಕಲರು ಐ ಮೇಕಪ್ ಮಾಡ್ಕೊಳ್ತೀನಿ. ನೋಡಿ, ಈ ಒಂದು ಇದು ಮತ್ತೆ ಇದು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಶೇಡು ಒಂದೇ ಶೇಡ್ ಆಗ್ತಿಲ್ಲ, ಮಿಕ್ಸ್ ಮಾಡ್ಕೊಂಡು ಜಸ್ಟ್ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಆ ಎರಡು ಶೇಡ್ನ ಮಿಕ್ಸ್ ಮಾಡ್ಕೊಂಡು ಜಸ್ಟ್ ಇಷ್ಟೇ, ಇಲ್ಲಿ ತನಕ ಬ್ಲೆಂಡ್ ಮಾಡಬಾರ್ದು. ನಾನು ಐ ಮೇಕಪ್ ಟ್ಯುಟೋರಿಯಲ್ಸ್ ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿ. ನಮ್ದು ಮೇಕಪ್ ಕ್ಲಾಸಸ್ಸು ಡೇ 1 ಇಂದ ಡೇ 11 ತನಕ ಹಾಕಿದೀವಿ ಆಲ್ರೆಡಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರೆಲ್ಲ ಹೋಗಿ ನೋಡಿ. ನೋಡಿ, ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಜಸ್ಟ್ ಸಿಂಪಲ್ ಆಗಿ ನಾನು ಹಾಕೊಳ್ತಾ ಇದ್ದೀನಿ, ಏನು ಜಾಸ್ತಿ ಹಾಕೊಳ್ತಿಲ್ಲ, ಇಷ್ಟೇ. ನಾನು ಮತ್ತೆ ಪ್ರಾಡಕ್ಟ್ ನ ತಗೊಳಲ್ಲ, ಇದನ್ನ ನೀಟಾಗಿ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಬ್ಲೆಂಡ್ 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 ಬ್ಲೆಂಡ್. ಓಕೆ, ಇಷ್ಟೇ. ಇನ್ನ ನೆಕ್ಸ್ಟ್ ಸೇಮ್ ಅದೇ ಕಲರು, ಸೇಮ್ ಅದೇ ಕಲರ್ನ ತಗೊಳ್ತಾ ಇದ್ದೀನಿ. ಬ್ಲೆಂಡ್, ನೀಟಾಗಿ ಬ್ಲೆಂಡ್ ಮಾಡಬೇಕು. ಬ್ಲೆಂಡ್ ಮಾಡಿಲ್ಲ ಅಂದ್ರೆ ಐ ಮೇಕಪ್ ಚೆನ್ನಾಗಿ ಬರುವುದಿಲ್ಲ. ಬ್ಲೆಂಡ್ ಆಗಿದೆ. ಈಗ ಇದಕ್ಕೆ ನಾನು ಒಂದು ಶಿಮ್ಮರ್ ಶೇಡ್ ಯೂಸ್ ಮಾಡ್ತೀನಿ. ನೋಡಿ, ಈ ಒಂದು ಗೋಲ್ಡ್ ಕಲರ್ ಯೂಸ್ ಮಾಡ್ತೀನಿ. ಇದು ಶಿಮ್ಮರ್ ಐಬಾಲ್ ಮೇಲೆ. ನಾನು ಮಿರರ್ ಕೂಡ ತಂದಿಲ್ಲ, ಗೊತ್ತಾ? ಇದು ಯಾವುದೋ ಒಂದು ಈ ಪೌಡರ್ ಅಲ್ಲಿ ಇದೆ, ಲೂಸ್ ಪೌಡರ್ ಅಲ್ಲಿ ಒಂದು ಮಿರರ್ ಚಿಕ್ಕ, ಅದೇ ಅದನ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲೂ ಕೂಡ ಸೇಮ್, ಸ್ವಲ್ಪ ಜಾಸ್ತಿ ಆಗಿದೆ ಅನ್ಸುತ್ತೆ ಅಲ್ವಾ? ಇಷ್ಟೇ. ಇನ್ನ ಐಲೈನರ್ ಹಾಕೊಳ್ಳೋಣ. ಐಲೈನರು
ನಾನು ಯಾವಾಗೂ ಮೆಬಿಲಿನ ಯೂಸ್ ಮಾಡೋದು. ನಂಗಿದೆ ಕಂಫರ್ಟು, ಯಾಕಂದ್ರೆ ಇದು ಟ್ರಾನ್ಸ್ಫರ್ ಪ್ರೂಫ್, ವಾಟರ್ ಪ್ರೂಫ್, ಎಲ್ಲಾನು ಲಾಂಗ್ ಲಾಸ್ಟಿಂಗ್ ಎಲ್ಲಾನು ಇರುತ್ತೆ. ಇದೊಂದು ಇದ್ರಲ್ಲಿ ಮಾತ್ರ ಇದೊಂದು ಇವಾಗಿದೆ ನಾನು ವಿಡಿಯೋ ಮಾಡೋದಕ್ಕೆ. ಆ ನೋಡಿ, ಆಕ್ಚುಲಿ ಇಲ್ಲಿ ಕೊಟ್ಟಿದ್ದಾರೆ ಮಿರರು. ಆ ಮಿರರ್ ಹತ್ರ ಬೆಳಕಿಲ್ಲ ನೀಟಾಗಿ. ಸೊ ನನಗೆ ಅದು ವಿಡಿಯೋ ಮಾಡಕ್ ಕಂಫರ್ಟಬಲ್ ಇಲ್ಲ. ಸೊ ಅದಕ್ಕೆ ಏನ್ ಮಾಡ್ತಿದೀನಿ, ಈ ಒಂದು ಮಿರರ್ ಅಲ್ಲೇ ಇವಾಗ ಅಡ್ಜಸ್ಟ್ ಮಾಡಿ ಹಾಕೊಳ್ತಾ ಇದೀನಿ. ತುಂಬಾ ತಿನ್ನಾಗಿ ಹಾಕೊಂಡಿದೀನಿ. ಸಾಕು ನನ್ಗಿಷ್ಟೇ. ತಿನ್ನಾಗೂ ಇಲ್ಲ, ಟಿಕ್ಕಾಗೂ ಇಲ್ಲ, ಒಂದು ಮೀಡಿಯಂ ಅನ್ಕೊಳ್ಳಿ. ನಾನು ಯಾವಾಗೂ ಇಷ್ಟನ್ನೇ ಹಾಕೊಳ್ಳೋದು. ಇದಕ್ಕಿಂತ ತಿನ್ ಹಾಕೊಂಡ್ರೆ ನನಗೆ ಶೋನೆ ಆಗಲ್ಲ. ಸೊ ನಾನು ಮಸ್ಕರಾನು ತಂದಿಲ್ಲ, ಇದನ್ನೇ ಮಸ್ಕರ ತರ ಯೂಸ್ ಮಾಡ್ತಾ ಇದೀನಿ. ನೋಡಿ ಎಷ್ಟೆಲ್ಲ ಟೆಕ್ನಿಕ್ಸ್ ಬರುತ್ತೆ ಮೇಕಪ್ ಆರ್ಟಿಸ್ಟ್ಗೆ. ಒಂದಿಲ್ಲ ಅಂದ್ರೂ ಹೇಗೆ ಅವ್ರ ಮೈಂಡಿಗೆ ಬರುತ್ತೆ. ಸೊ ಅದಕ್ಕೆ ನೀವು ಕೂಡ ಬೆಸ್ಟ್ ಮೇಕಪ್ ಆರ್ಟಿಸ್ಟ್ ಆಗ್ಬೇಕು ಅಂತಂದ್ರೆ ನೀಟಾಗಿ ಟೆಕ್ನಿಕ್ಸ್ ನ ಕಲೀರಿ, ಅವಾಗ ನಿಮ್ಗೆ ಐಡಿಯಾಸ್ ಬರುತ್ತೆ. ಓಕೆನಾ? ಐಲೈನರು ಸೆಂಟರ್ ಇಂದ ತಗೊಳ್ಳಿ ಯಾವತ್ತಿದ್ರು. ಆಮೇಲೆ ಜಾಯಿನ್ ಮಾಡ್ಕೊಳ್ಳಿ. ಇದು ಕರೆಕ್ಟ್ ಇದೆಯಲ್ಲ? ಎಸ್. ಈಗ ಮಸ್ಕರ ಐಲೈನರ್ಗೆ ಮಸ್ಕರ ತರ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಡನ್. ಕಾಜಲ್ ಒಂದು ಹಾಕೊಂಡ್ರೆ ಐ ಮೇಕಪ್ ಮುಗ್ದೋಯ್ತು. ಈಗ ನೆಕ್ಸ್ಟ್ ಫೇಸ್ ಮೇಕಪ್ ಬರೋಣ. ಈಗ ನೆಕ್ಸ್ಟ್ ಇದೇ ಪ್ಯಾಲೆಟ್ ಬರ್ತಾ ಇದ್ದೀನಿ. ಈ ಪ್ಯಾಲೆಟ್ ಅಲ್ಲಿ ಈಗ ಸ್ವಲ್ಪ ಡಾರ್ಕ್ ಶೇಡ್ ಅಲ್ಲಿ ನಾನು ಡಾರ್ಕ್ ಶೇಡ್ ಕನ್ಸೀಲರ್ ಅಲ್ಲಿ ಇವಾಗ ಇಲ್ಲಿ ಪಿಂಪಲ್ಸ್ ಮಾರ್ಕ್ನೆಲ್ಲ ಹೈಡ್ ಮಾಡ್ತಾ ಇದ್ದೀನಿ. ತುಂಬಾ ಡಾರ್ಕ್ ಆಗೋಯ್ತು, ಮಿಸ್ ಆಗೋದನ್ನ ತಗೊಂಡ್ಬಿಟ್ಟೆ. ಓಕೆ, ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಮತ್ತೆ ತುಂಬಾ ಡಾರ್ಕ್ ಆಗೋಯ್ತು ಅದು ಅಂತ ಮಿಸ್ ಆಗಿ ಇದನ್ನ ತಗೊಳಕ್ ಹೋಗಿ ಇದನ್ನ ತಗೊಂಡಿದ್ದೀನಿ. ಓಕೆನಾ? ನನ್ನ ಶೇಡ್ಗಿಂತ 2 ಶೇಡ್ ಡಾರ್ಕರ್ ಬೇಕು. ಈಗ ಇಲ್ಲೂ ಕೂಡ ಹೈಡ್ ಮಾಡೋಣ. ಎಲ್ಲೆಲ್ಲಿ ಇದೆ ಮಾರ್ಕ್ಸ್ ಅಲ್ಲಿ ಮಾತ್ರ ಹೈಡ್ ಮಾಡ್ತಾ ಇದ್ದೀನಿ. ಓಕೆ, ಇಷ್ಟೇ ನನಗೆ ಮಾರ್ಕ್ಸ್ ಇರೋದು. ಈಗ ಹೈಡ್ ಮಾಡಿದೆ. ಈಗ ನಾನು ಇದ್ರ ಮೇಲೆ ಒಂದ್ ಸ್ವಲ್ಪ ಲೈಟ್ ಆಗಿ ಲೂಸ್ ಪೌಡರ್ ಹಾಕ್ತೀನಿ. ಯಾಕಂತಂದ್ರೆ ಸ್ವಲ್ಪ ನಾನು ಲಾಂಗ್ ಲಾಸ್ಟಿಂಗ್ ಇರ್ಬೇಕಲ್ವಾ ಮೇಕಪ್. ಇದು ಲೂಸ್ ಪೌಡರ್ ಏನ್ ಗೊತ್ತಾ, ಮಿಕ್ಸಪ್ ಆಗೋಕ್ಕೆ ಬಿಡೋದಿಲ್ಲ. ತುಂಬಾ ಲೈಟ್, ತುಂಬಾ ಹಾಕ್ತಿಲ್ಲ ನಾನು, ಅಷ್ಟೇ. ಓಕೆ, ಇಲ್ಲ ಅಂತಾನೆ ನೀವು ಈ ರೀತಿ ಬ್ರಷ್ ಅಲ್ಲಿ ಸ್ವಲ್ಪ ತಗೊಂಡು ಹಿಂಗೆ ಹಾಕೊಂಬಿಡಿ ಅಷ್ಟೇ. ನೀವು ಪೌಡರ್ ಅಲ್ಲಿ ಜಾಸ್ತಿ ಹಾಕ್ತೀರಾ ಅಂದ್ರೆ ತುಂಬಾ 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 ಕಡಿಮೆ ಹಾಕಿ ಮುಗೀತು. ಈಗ ನಾನು ಫೌಂಡೇಶನ್, ಇದರಲ್ಲಿ ನನ್ನ ಶೇಡ್ ಫೌಂಡೇಶನ್ನೇ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ತಾ ಇದ್ದೀನಿ. ಓಕೆ, ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿ ಟೆಸ್ಟ್ ಮಾಡುವ. ಈ ಶೇಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ನಂಗೆ ಡಾರ್ಕ್ ಇದೆ, ಇದು ನಂಗೆ ಲೈಟ್ ಇದೆ. ಸೊ ಮೀಡಿಯಂ ಟೋನ್ಗೆ ಎರಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ನೋಡೋಣ, ಇದು ನನಗೆ ಸೆಟ್ ಆಗುತ್ತಂತ. ಪರ್ಫೆಕ್ಟ್. ಆಕ್ಚುಲಿ ನನಗೆ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿ 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 ಅಭ್ಯಾಸ ಆಗಿ ಪರ್ಫೆಕ್ಟ್ ಶೇಡ್ನ ನಾನು ಆದಷ್ಟು ಬೇಗ ಸೆಟ್ ಮಾಡ್ಬಿಡ್ತೀನಿ. ನಾನು ನೋಡಿ ಮಿಕ್ಸ್ ಮಾಡಿ ಎಷ್ಟು ನೀಟಾಗಿ ಸೆಟ್ ಆಗಿದೆ ನೋಡಿ. ಬೆರಳಲ್ಲೇ, ನೀವು ಬ್ರಷ್ ಇಲ್ಲ ಅಂದ್ರೆ ಬೆರಳಲ್ಲೇ ನೀಟಾಗಿ ಟ್ಯಾಪ್ 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 ಮಾಡ್ಕೊಂಡು ಬ್ಲೆಂಡ್ ಮಾಡ್ಕೊಳ್ಬೋದು ನೋಡಿ. ಎಷ್ಟು ನೀಟಾಗಿದೆ, ಕರೆಕ್ಟ್ ಶೇಡ್ ಅಲ್ಲ? ನೀವು ಅಷ್ಟೇ ಟೆಕ್ನಿಕ್ಸ್ ನಾನು ಹೇಳ್ಕೊಡುವಂತ ಟೆಕ್ನಿಕ್ಸ್ ನ ಕಲೀರಿ. ನೀವು ಇಷ್ಟೇ ಫಾಸ್ಟ್ ಆಗಿ ಮಿಕ್ಸ್ ಅಂಡ್ ಮ್ಯಾಚ್ ಮಾಡೋದು ಕಲಿತೀರಾ. ಯಾರೋ ಒಬ್ರು ಕಮೆಂಟ್ ಹಾಕಿದ್ರು ಅನ್ನಲ್ಲ, ಫೌಂಡೇಶನ್ ತುಂಬಾ ಕಾಸ್ಟ್ಲಿ ಅಂತ. ನೋಡಿ, ಇದು ಏನು ಕಾಸ್ಟ್ಲಿ ಇಲ್ಲ. ಫಸ್ಟ್ ಟೆಕ್ನಿಕ್ಸ್ ಕಲೀರಿ. ಜಸ್ಟ್ ಈ ಒಂದು ಕನ್ಸಿಲರ್ ಪ್ಯಾಲೆಟ್ ಅಲ್ಲೇ ನಾನು ಮೇಕಪ್ ಮಾಡಕ್ ತೋರಿಸ್ತಾ ಇದೀನಿ. ಇದು ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ಸಿಗುತ್ತೆ ನಿಮಗೆ ಕನ್ಸಿಲರ್ ಪ್ಯಾಲೆಟ್. ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಹೋಗಿ ನೋಡಿ, ಚೆಕ್ ಮಾಡಿ. ಫಸ್ಟ್ ಕ್ಲಾಸಸ್ ನ ನೀಟಾಗಿ ಕಲೀರಿ. ಓಕೆನಾ? ನಾನು ನಿಮ್ಗೆ ಹೇಳ್ತಿರೋದು ಯಾಕಂತಂದ್ರೆ ಕಲಿಯುವಾಗ ಅದೆಲ್ಲ ಡೌಟ್ಸ್ ಬಂದೇ ಬರುತ್ತೆ, ಅದು ಕಾಮನ್ನು. ಬಟ್ ನಾನ್ ನಿಮ್ಗೆ ಹೇಳೋದು ಅಂದ್ರೆ ಫಸ್ಟ್ ಟೆಕ್ನಿಕ್ಸ್ ನ ಕಲೀರಿ. ಆಟೋಮೆಟಿಕ್ ಆಗಿ ನೀವೇ ಕಲಿತೀರಾ ಮೇಕಪ್ ಟೆಕ್ನಿಕ್ಸ್ ಕಲ್ತ್ರೆ ಸಾಕು. ಈಗ ನೋಡಿ, ಇಷ್ಟೇ ಕಡಿಮೆ ಪ್ರಾಡಕ್ಟ್ಸ್ ಎಲ್ಲ ಬ್ಲೆಂಡ್ ಮಾಡ್ಬಿಟ್ಟೆ ನಾನು. ಓಕೆ,
ಈಗ ಅಂಡರ್ ಐ ಹತ್ರ ನಾನು ಕನ್ಸಿಲರ್ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ನಾನು ತುಂಬಾ ನ್ಯಾಚುರಲ್ ಆಗಿ ಹೈಡ್ ಮಾಡ್ತಿದ್ದೀನಿ. ಫುಲ್ ನಂದು ಅಂಡರ್ ಐಯೇ ಫುಲ್ ಹೈಡ್ ಮಾಡ್ತಾ ಇಲ್ಲ, ಯಾಕಂತಂದ್ರೆ ನಂಗೆ ನ್ಯಾಚುರಲ್ ಲುಕ್ ಬೇಕು. ಸೊ ಅದಕ್ಕೋಸ್ಕರ ಯಾವುದೇ ಫಂಕ್ಷನ್ಗೆ ಹೋಗ್ತಾ ಇಲ್ಲ, ಜಸ್ಟ್ ನಾನು ವೆಕೇಶನ್ಗೆ ಅಂತ ಮಾಡ್ತಾ ಇರೋ ಮೇಕಪ್. ಓಕೆ, ನೋಡಿ ನ್ಯಾಚುರಲ್ ಆಗಿ ಹೈಡ್ ಆಗಿದೆ ಅಲ್ವಾ. ಓಕೆ, ಈಗ ನಾನು ಪೌಡರ್ ಇಂದ ಸೆಟ್ ಮಾಡ್ತೀನಿ. ಈಗ ಅಂಡರ್ ಐನ ನೀವು ಜಾಸ್ತಿ ಟೈಮ್ ಬಿಡಕ್ ಹೋಗ್ಬೇಡಿ. ನೋಡಿ ನಾನು ಇವಾಗ ಪೌಡರ್ ತಗೊಳ್ಳೋ ಅಷ್ಟು ಟೈಮ್ ಕೂಡ ನಾನು ಗ್ಯಾಪ್ ಕೊಟ್ಟು ಮತ್ತೆ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಓಕೆನಾ, ನೀಟಾಗಿ ಸೆಟ್ ಮಾಡ್ಕೊಳ್ಳಿ. ಓಕೆ, ಎಲ್ಲ ಕಡೆ ಲೂಸ್ ಪೌಡರ್ ಹಾಕೊಳ್ತಾ ಇದ್ದೀನಿ. ಲೂಸ್ ಪೌಡರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇನ್ನು ಯಾರೊಬ್ರು ಕಮೆಂಟ್ ಮಾಡಿದ್ರು, ನನ್ಗೆ ಈಗ ನೆನಪಾಯ್ತು. ಈಗ ನಾನು ಮೇಕಪ್ ಮಾಯಶ್ಚರೈಸರ್ ಮತ್ತೆ ಸನ್ಸ್ಕ್ರೀನ್ ಯೂಸ್ ಮಾಡಿದಾಗ ನನಗೆ ಸ್ವೆಟ್ ಬರುತ್ತೆ ಅಂತ. ಅವರು ಈ ಒಂದು ಟೆಕ್ನಿಕ್ ನ ಯೂಸ್ ಮಾಡಿ. ನೀವು ಅದು ಯೂಸ್ ಮಾಡಿದ್ಮೇಲೂ ಈ ಒಂದು ಪೌಡರ್ ಯೂಸ್ ಮಾಡಿ, PAC ಅವ್ರದ್ದು ಟ್ರಾನ್ಸ್ಲೂಷನ್ ಪೌಡರು, ನಿಮಗೆ ಸ್ವೆಟ್ ಅವಾಯ್ಡ್ ಆಗುತ್ತೆ. ಓಕೆನಾ, ಆಕ್ಚುಲಿ ನಾನು ಇಷ್ಟೆಲ್ಲ ಕಮೆಂಟ್ ಮಾಡಿದ್ರು ನಿಮ್ಗೆ ಅರ್ಥ ಆಗಲ್ಲ, ಸೊ ಅದಕ್ಕೆ ನಾನು ಲೈಕ್ ಮಾಡಿರ್ತೀನಿ. ಕಮೆಂಟ್ಗೆ ರಿಪ್ಲೈ ಮಾಡೋ ಅಂತ ಮಾಡಿರ್ತೀನಿ, ಬಟ್ ನಿಮ್ಗೆ ಅರ್ಥ ಆಗಲ್ಲ, ನನಗೆ ಅದು ಜಾಸ್ತಿ ಎಕ್ಸ್ಪ್ಲನೇಷನ್ ಕೊಡ್ಬೇಕು ಅನ್ನೋದಕ್ಕೆ ಜಸ್ಟ್ ಲೈಕ್ ಮಾಡಿರ್ತೀನಿ. ನಾನು ಎಲ್ಲ ಕಮೆಂಟು ನೋಡ್ತೀನಿ. ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ನಾನು ಇವ್ರು ಮೇಡಮ್ ಲೈಕ್ ಮಾಡ್ಬಿಟ್ಟು ಸುಮ್ಮನೆ ಆಗಿದ್ದಾರೆ, ರಿಪ್ಲೈ ಮಾಡಿಲ್ಲ ಅಂತ ಅನ್ಕೋಬೇಡಿ. ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ನಾನು ಎಕ್ಸ್ಪ್ಲನೇಷನ್ ಕೊಡ್ತೀನಿ ಅದಕ್ಕೆ. ಓಕೆ, ಈಗ ನಾನು ಪೌಡರ್ನ ಸ್ವಲ್ಪ ನೀಟಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಲಾಂಗ್ ಲಾಸ್ಟಿಂಗ್ ಇರ್ಬೇಕಲ್ವಾ. ನಾನು ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇಲ್ಲ, ಆಕ್ಚುಲಿ ಸನ್ಸ್ಕ್ರೀನ್ ಮರ್ತೋಗಿದ್ದೀನಿ, ಅದಕ್ಕೆ ಇನ್ನೇನಿಲ್ಲ. ಸನ್ಸ್ಕ್ರೀನ್ ನೀವು ಯಾವಾಗ ಯೂಸ್ ಮಾಡೋದು ಅಂದ್ರೆ ಕ್ಲೆನ್ಸರ್, ಟೋನರ್, ಮಾಯಶ್ಚರೈಸರ್ ಆದ್ಮೇಲೆ ಸನ್ಸ್ಕ್ರೀನ್ ಯೂಸ್ ಮಾಡಿ. ಓಕೆನಾ, ಆಮೇಲೆ ಪ್ರೈಮರ್ ಯೂಸ್ ಮಾಡಿ. ಎಷ್ಟೊಂದು ಜನ ಇವಾಗ ನಾನು ಕಪ್ಪಗಿದ್ದೀನಿ, ನನ್ಗೆ ಯಾವ ಫೌಂಡೇಶನ್ ಅಂತ ಹೇಳಿ ಅಂತೆಲ್ಲ ಹೇಳ್ತಾ ಇರ್ತೀರಾ. ಬಟ್ ಕಪ್ಪಗಿದ್ದೀನಿ ಅಂತಂದ್ರೆ ನಾನು ಆಲ್ರೆಡಿ ಕಪ್ಪಗಾರ ಇರ್ಲಿ, ನೀವು ಬೆಳ್ಳಗಾದ್ರೂ ಇರಿ, ನೀವು ಡಾರ್ಕ್ ಇರ್ಲಿ, ಲೈಟ್ ಇರ್ಲಿ, ಮೀಡಿಯಂ ಇರ್ಲಿ, ನಿಮ್ಗೆ ಏನ್ ಸ್ಕಿನ್ ಶೇಡ್ ಇರುತ್ತೋ ಅದೇ ಸ್ಕಿನ್ ಶೇಡ್ ಫೌಂಡೇಶನ್ ತಗೊಳ್ಳಿ ಅಷ್ಟೇ. ನಾನು ಫೌಂಡೇಶನ್ ಯಾವ್ದು ತಗೋಬೇಕು, ನಾನು ಡಾರ್ಕ್ ಇದ್ದೀನಿ ಅಂತ ಅಂದ್ರೆ, ಇವಾಗ ಡಾರ್ಕ್ ಇರೋರು ಒಂದೇ ತರ ಡಾರ್ಕ್ ಇರಲ್ವಲ್ಲ, ಎಷ್ಟೊಂದು ತರ ಡಸ್ಕಿ ಸ್ಕಿನ್ ಇರುತ್ತೆ. ಸೊ ಫೌಂಡೇಶನ್ ಅನ್ನೋದು ತುಂಬಾ ಶೇಡ್ಸ್ ಇದೆ. ನೀವು ನಿಮ್ಗೆ ಸೆಲ್ಫ್ ಆಗಿ ನೀವು ತಗೊಳ್ಬೇಕು ಅಂತಂದ್ರೆ ನೀವು ಯಾವ್ದಾದ್ರು ಇವಾಗ ವೈಭವ್ ಸ್ಟೋರ್ಗೆ ಹೋಗಿ, ಇಲ್ಲ ಯಾವ್ದಾದ್ರು ಮಾಲ್ಗಳಿಗೆ ಹೋಗಿ ಅವರೇ ನಿಮ್ಗೆ ಟೆಸ್ಟ್ ಮಾಡಿ ಕೊಟ್ಬಿಡ್ತಾರೆ, ನೀವು ಆರಾಮಾಗಿ ತಗೊಳ್ಳಿ. ಇಲ್ಲ ನಾನು ಮೇಕಪ್ ಟ್ಯುಟೋರಿಯಲ್ಸ್ ಅಲ್ಲಿ ಮಿಕ್ಸ್ ಅಂಡ್ ಮ್ಯಾಚ್, ನಾನು ಎಲ್ಲ ಇವಾಗ ನಾವೇನು ಅಂದ್ರೆ ಕ್ಲೈಂಟ್ಸ್ಗೆ ಎಲ್ಲಾ ಕ್ಲೈಂಟ್ಸ್ ಇರುವಂತ ಕಲರ್ಸ್ ಫೌಂಡೇಶನ್ ತಗೊಳಕ್ ಆಗಲ್ಲ ಅಂದ್ಬಿಟ್ಟು ಲೈಟ್ ಡಾರ್ಕ್ ತಗೊಂಡು ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ಕೊಂತ ಹೋಗ್ತೀವಿ. ಇವಾಗ ನಿಮ್ಗೆ ಇದೇ ಶೇಡ್ ಎಕ್ಸಾಕ್ಟ್ ನನ್ ಸೆಲ್ಫ್ ಕೇರ್ ಬೇಕು ಅಂತಂದ್ರೆ ನೀವು ಆ ಶಾಪ್ಗೆ ಹೋಗ್ಬಿಟ್ಟು ನನ್ಗೆ ಸೆಟ್ ಆಗೋ ಫೌಂಡೇಶನ್ ಕೊಡಿ ಅಂತಂದ್ರೆ ಅವರೇ ಟೆಸ್ಟ್ ಮಾಡಿ ಕೊಟ್ಬಿಡ್ತಾರೆ. ಇಲ್ಲ ಅಂತಂದ್ರೆ ನೀವೇ ಟೆಸ್ಟ್ ಮಾಡ್ಕೋಬಹುದು, ನಾನು ಕ್ಲಾಸಸ್ ಅಲ್ಲೆಲ್ಲ ಹೇಳಿದೀನಲ್ವಾ. ಸೊ ಇದೇ ಶೇಡು ಅದೇ ಶೇಡು ನಾನು ನೋಡದೆ ಏನು ಹೇಳಕ್ ಆಗಲ್ಲ. ನಾವು ಸ್ಕಿನ್ ಇವಾಗ ನಾವೇ ಆಗ್ಲಿ, ಇವಾಗ ಮಿಕ್ಸ್ ಅಂಡ್ ಮ್ಯಾಚ್ ನೋಡಿದ್ರು ನನ್ನ ಸ್ಕಿನ್ನೇ ಆಗ್ಲಿ, ನನ್ನ ಸ್ಕಿನ್ ಬಗ್ಗೆ ನನಗೆ ಗೊತ್ತಿದ್ರು ಕೂಡ ನಾನು ಹಿಂಗೆ ಟೆಸ್ಟ್ ಮಾಡಿ ನೋಡ್ತೀನಿ, ನನಗೆ ಇದು ಸೆಟ್ ಆಗ್ತಿದ್ಯಾ ಶೇಡು ಅಂತ. ಸೊ ನೀವು ನಿಮ್ ಮುಖನೇ ನೋಡಿಲ್ಲ, ನಾನು ಜಸ್ಟ್ ಕಮೆಂಟ್ಗೆ ನೋಡ್ಕೊಂಡು ನಾನು ನಿಮ್ಗೆ ಈ ಶೇಡೇ ತಗೊಳ್ಳಿ ಅಂತ ಹೇಳೋದಿಕ್ ಆಗೋದಿಲ್ಲ. ಓಕೆನಾ, ನಾನು ನಿಮ್ಗೆ ಏನಕ್ಕೆ ಅರ್ಥ ಮಾಡಿಸ್ತಾ ಇದ್ದೀನಿ ಅಂತಂದ್ರೆ ರಿಯಾಲಿಟಿ ಇರೋದೇ ಹೀಗೆ. ನೀವು ನಾನು ಕಪ್ಪಗಿದ್ದೀನಿ, ನಂಗೆ ಯಾವ ಫೌಂಡೇಶನ್ ಹೇಳಿ ಸಾಕು ಅನ್ನೋ ತರ ಇಲ್ಲಿಲ್ಲ, ತುಂಬಾ ಕಲಿಬೇಕಾಗತ್ತೆ ನೀವು. ಓಕೆ, ಈಗ ಮೇಕಪ್ ಎಲ್ಲ ಮುಗೀತು. ಈಗ ನಾನು ಬ್ಲಶ್ ಆಗಿ ಏನ್ ಯೂಸ್ ಮಾಡ್ತಿದ್ದೀನಿ ಗೊತ್ತಾ, ಲಿಪ್ಸ್ಟಿಕ್ ಯೂಸ್ ಮಾಡ್ತಿದ್ದೀನಿ. ನಾನು ಬ್ಲಶ್ ತಂದಿಲ್ಲ, ಆಕ್ಚುಲಿ ಇದು ಮಾಮಾ ಅರ್ಥದ್ದು ಒಂದು ಲೈಟ್ ಲೈಟ್ ಅಂದ್ರೆ ಲೈಟ್ ನ್ಯೂಡ್ ಪಿಂಕ್ ಅಂತ ಹೇಳ್ಬೋದು, ಆ ಕಲರ್ ಇದು. ಈ ಕಲರ್ ಬರುತ್ತೆ, ಇದೇ ಕಲರ್, ಇದು ಯಾವ ಕಲರ್ ಇದೆಯೋ ಅದೇ ಕಲರ್ ಅನ್ಕೊಳ್ಳಿ. ಈ ರೀತಿ ಫಸ್ಟ್ ಲಿಪ್ಸ್ಟಿಕ್ ನ ಡೈರೆಕ್ಟ್ ಅಪ್ಲೈ ಮಾಡ್ಬೋದು. ಈ ರೀತಿ ಮಾಡ್ಕೊಂಡು ಒಂದು ಬ್ಲೆಂಡರ್ ಅಲ್ಲಿ ಇದನ್ನ ನಾನು ಬ್ಲಶ್ ಅಪ್ಲೈ ಮಾಡೋದಕ್ಕೆ ಅಂತಾನೆ ಬ್ಲೆಂಡರ್ ಇಟ್ಕೊಂಡಿದ್ದೀನಿ. ಅದಕ್ಕೆ ನೀವು ಕಲರ್ ನೋಡಿ ಹಿಂಗ್ ಇದ್ ಮಾಡಿ ಜಸ್ಟ್ ಸ್ಮೈಲ್ ಮಾಡಿ. ಸ್ಮೈಲ್ ಮಾಡಿದ್ರೆ ನಿಮ್ಗೆ ಎಲ್ಲಿ ಬ್ಲಶ್ ಅಪ್ಲೈ ಮಾಡ್ಬೇಕು ಅಂತ ನೀಟಾಗಿ ಗೊತ್ತಾಗುತ್ತೆ.
ಇನ್ನ ಆಕ್ಚುಲಿ ಸ್ಲಿಮ್ ಫೇಸ್ ಇರೋರು ಇಲ್ಲಿ ತನಕ ಮಾಡ್ಬೋದು, ಚಬ್ಬಿ ಫೇಸ್ ಇರೋರು ಇಲ್ಲಿ ಮಾತ್ರ ಲಿಫ್ಟೆಡ್ ತರ ಮಾಡ್ಕೊಳ್ಳಿ. ನಂದು ಚಬ್ಬಿ ಇರೋದ್ರಿಂದ ನಾನು ಇಲ್ಲಿ ಮಾಡ್ತೀನಿ. ಜಸ್ಟ್ ತುಂಬಾ 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 ನ್ಯಾಚುರಲ್ ಆಗಿ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ? ಈಗ ನೆಕ್ಸ್ಟ್ ಸ್ಮೈಲ್. ಇಷ್ಟೇ, ನಾನು ಬ್ಲಷ್ ಇದ್ರ ಮೇಲೆ ಏನು ಅಪ್ಲೈ ಮಾಡಲ್ಲ. ಮಿಕ್ಕಿರೋದನ್ನ ನೋಸ್ ಮೇಲೆ ಮಾಡ್ಕೋಬಹುದು, ಇಲ್ಲ ನೀವು ಇಲ್ಲೂ ಮಾಡ್ಕೋಬಹುದು, ನಿಮ್ಮ ಇಷ್ಟ. ಓಕೆನಾ? ಈಗ ನಾನು ಇಲ್ಲಿ ಸೈಡಲ್ಲಿ ಎಲ್ಲ ಏನು ಕಾಂಟೋರ್ ಮಾಡ್ತಾ ಇಲ್ಲ, ಇಲ್ಲಿ ಮಾತ್ರ ಮಾಡ್ತೀನಿ, ಅದು ಲಾಸ್ಟ್ ಅಲ್ಲಿ ತೋರಿಸ್ತೀನಿ. ಈಗ ನಾನು ಲಿಪ್ಸ್ಟಿಕ್ ಹಾಕೊಂಡ್ಬಿಡ್ತೀನಿ. ನೋಡಿ, ಇದು ತುಂಬಾ ಲೈಟ್ ಶೇಡ್ ಆಯ್ತು. ನಾನು ಇವಾಗ ಏನ್ ಮಾಡ್ತೀನಿ ಅಂತಂದ್ರೆ ಇದಕ್ಕೆ ಡಾರ್ಕ್ ಶೇಡ್ ನ ಮಿಕ್ಸ್ ಮಾಡ್ತೀನಿ. ಆಕ್ಚುಲಿ ಇದು ನನ್ನ ಸೆಲ್ಫ್ ಯೂಸ್ಗೆ ಯೂಸ್ ಮಾಡುವಂಥದ್ದು. ಇದು ನಾನು ಬ್ರಷ್ ಏನು ತಂದಿಲ್ಲ, ಬ್ರಷ್ ನಾನು ಒಬ್ಳೆ ಯೂಸ್ ಮಾಡೋದ್ರಿಂದ ನಾನು ಡೈರೆಕ್ಟ್ ಅಪ್ಲೈ ಮಾಡ್ತಾ ಇದ್ದೀನಿ. ಜಸ್ಟ್ ನೋಡಿ, ಟ್ಯಾಪ್ ಟ್ಯಾಪ್ ಅಷ್ಟೇ. ಇದು ಹೆವಿ ಡಾರ್ಕ್ ಆಗುತ್ತೆ, ಅದು ಹೆವಿ ಲೈಟ್ ಆಗುತ್ತೆ. ಎರಡು ಮಿಕ್ಸ್ ಮಾಡಿದ್ರೆ ಒಂದು ಶೇಡ್ ಚೆನ್ನಾಗಿ ಬಂತಲ್ಲ. ಇಷ್ಟೇ. ಈಗ ನಾನು ಕಾಜಲ್ ಕೂಡ ತಂದಿಲ್ಲ ನಾನು. ಈಗ ನೋಡಿ, ನಿಮಗೆ ಕಾಜಲ್ ತಂದಿಲ್ಲ, ಸೊ ಅದಕ್ಕೋಸ್ಕರ ಈಗ ನಾನು ಕಾಜಲ್ ಕೂಡ ತಂದಿಲ್ಲ, ಅದಕ್ಕೋಸ್ಕರ ಈ ಡಾರ್ಕ್ ಐ ಶ್ಯಾಡೋ ಪ್ಯಾಲೆಟ್ ಇದೆ ನೋಡಿ, ಬ್ಲಾಕ್ ಕಲರು. ಇದನ್ನ ನಾನು ಹೇಗೆ ಯೂಸ್ ಮಾಡ್ತೀನಿ ಲಾಂಗ್ ಲಾಸ್ಟಿಂಗ್ ಇರಬೇಕು ಅಂತ ಅಂದ್ರೆ, ನಾನು ಇಲ್ಲಿ ನೋಡಿ ಒಂದು ಸ್ಪ್ರೇ ಮೇಕಪ್ ಫಿಕ್ಸರ್ನ ಹಾಕೊಂಡು, ಸ್ವಲ್ಪ ವೆಟ್ ತರ ಆಗುತ್ತಲ್ವಾ, ಅವಾಗ ನಾನು ಇದರಲ್ಲಿ ಈ ಬ್ರಷ್ ಅಲ್ಲಿ ಅಪ್ಲೈ ಮಾಡಿಕೊಂಡು ಕಣ್ಣಿಗೆ ಅಪ್ಲೈ ಮಾಡ್ತೀನಿ ಅಷ್ಟೇ. ಲಾಂಗ್ ಲಾಸ್ಟಿಂಗ್ ಇರುತ್ತೆ ಹಿಂಗ್ ಮಾಡೋದೆ, ಈ ಒಂದು ಟೆಕ್ನಿಕ್. ನೋಡಿ, ಇಷ್ಟೇ ಸಿಂಪಲ್ ಆಗಿ. ನೋಡಿ, ನನ್ಗೆ ಅಷ್ಟಕ್ಕೇನೆ ಕಣ್ಣಲ್ಲಿ ನೀರು ಬರುತ್ತೆ. ಇಷ್ಟೇ ಸಾಕು. ನಾನು ತುಂಬಾ ಡಾರ್ಕ್ ಆಗಿ ಏನು ಯೂಸ್ ಮಾಡ್ತಾ ಇಲ್ಲ, ಸಾಕು. ಓಕೆನಾ? ಈಗ ಐ ಮೇಕಪ್ ಕೂಡ ಮುಗೀತು. ಇನ್ನ ಐಬ್ರೋಸ್ಗೆ ನೀವು ಲೈಟ್ ಗ್ರೇ ಶೇಡ್ ನ ಯೂಸ್ ಮಾಡ್ಬೋದು. ಈಗ ನಂದು ಐಬ್ರೋ ಮೊದಲೇ ತಿಕ್ ಆಗಿದೆ, ನಾನು ನ್ಯಾಚುರಲ್ ಮೇಕಪ್ ಮಾಡೋದ್ರಿಂದ ನಾನು ಜಸ್ಟ್ ಐಬ್ರೋನ ಕೂಮ್ ಮಾಡ್ಕೊಳ್ತೀನಿ ಅಷ್ಟೇ, ಯಾವುದೇ ರೀತಿ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದಿಲ್ಲ. ಸ್ವಲ್ಪ ಏನಾದರೂ ರೆಡಿ ಆಗೋವಾಗ, ಈ ಬ್ರೈಡಲ್ಸ್ಗೆ ಮದುವೆಗೆಲ್ಲ ಹೋಗೋವಾಗ ಅವಾಗ ಮಾತ್ರ ನಾನು ಲೈಟಾಗಿ ಫಿಲ್ ಮಾಡ್ತೀನಿ. ನಾರ್ಮಲ್ ಆಗಿ ಇಷ್ಟೇ ಬಿಟ್ಬಿಡ್ತೀನಿ ನಾನು. ಇನ್ನು ನೆಕ್ಸ್ಟ್ ಈಗ ನೋಡಿ, ನಾನು ಹೈಲೈಟರು, ಈಗ ನೋಡಿ ಈ ಒಂದು ಶೇಡ್ನ, ಇವಾಗ ನೋಡಿ ಐ ಶ್ಯಾಡೋ ಪ್ಯಾಲೆಟ್ ಅಲ್ಲಿ ಈ ಒಂದು ಶೇಡ್ನ ನಾನು ಹೈಲೈಟರ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ, ಶಿಮ್ಮರ್ ಶೇಡು. ನೋಡಿ, ಫಸ್ಟ್ ಈಗ ನಾನು ಹೈಲೈಟರ್ ಬ್ರಷ್ ಕೂಡ ತಂದಿಲ್ಲ, ಸೊ ಈ ಒಂದು ಬ್ಲೆಂಡಿಂಗ್ ಬ್ರಷ್ ಇದೆಯಲ್ಲ, ಐ ಮೇಕಪ್ದು ಐ ಬ್ಲೆಂಡಿಂಗ್ ಬ್ರಷ್, ಆ ಬ್ರಷ್ನ ಯೂಸ್ ಮಾಡ್ತಾ ಇದ್ದೀನಿ. ಆ ಒಂದು ಬ್ರಷ್ನ, ಸಾರಿ. ಓಕೆ, ಸ್ಮೈಲ್ ಮಾಡ್ತಾ ಹಿಂಗೆ ಹಾಕೊಳ್ಳಿ, ಗೊತ್ತಾಗುತ್ತೆ ನೋಡಿ. ಈ ರೀತಿ ಡೈರೆಕ್ಟ್ ನಾನು ಲೈನ್ ಹಾಕ್ತಿಲ್ಲ, ಬ್ಲೆಂಡ್ ಬ್ಲೆಂಡ್ ಬ್ಲೆಂಡ್, ನ್ಯಾಚುರಲ್ ಗ್ಲೋ ಕೊಡುತ್ತೆ ಅಷ್ಟೇ, ನಿಮ್ಗೆ ಹೆವಿ ಬೇಡ. ಇಷ್ಟೇ. ಆಮೇಲೆ ಅದೇ ಬ್ರಷ್ ಅಲ್ಲೇ ನೋಸ್ ಹತ್ರ ಇಲ್ಲಿ ಮುಗೀತು. ಆಮೇಲೆ ನೆಕ್ಸ್ಟ್ ಇವಾಗ ನಾನು ಡಬಲ್ ಚಿನ್ ಹೈಡ್ ಮಾಡ್ಕೊಳ್ಳೋದಿಕ್ಕೆ ನೋಡಿ ಈ ಒಂದು ಶೇಡ್ನ ಯೂಸ್ ಮಾಡ್ತಾ ಇದ್ದೀನಿ. ಇಷ್ಟೇ, ಬೇರೆ ಕಲರ್ ಎಲ್ಲ ಮೆತ್ಕೋಬಾರ್ದು, ನೀಟಾಗಿ ಬ್ರಷ್ ಅಲ್ಲಿ ಎತ್ಕೊಳ್ಳಿ, ನೋಡ್ಕೊಳ್ಳಿ ಅಷ್ಟೇ. ಫಿನಿಶ್. ಈಗ ನಾನು
ಆಕ್ಚುಲಿ ಎಷ್ಟೊಂದ್ ಜನ ವಾಟರ್ ಪ್ರೂಫ್ ಮೇಕಪ್ಗೆ ಯಾವ ಫಿಕ್ಸಿಂಗ್ ಸ್ಪ್ರೇ, ಮೇಕಪ್ ಸೆಟ್ಟಿಂಗ್ ಸ್ಪ್ರೇ ಮತ್ತೆ ಮೇಕಪ್ ಫಿಕ್ಸರ್ ಯೂಸ್ ಮಾಡಬೇಕು ಅಂತೆಲ್ಲ ಕೇಳ್ತಾ ಇರ್ತೀರಾ. ಆಕ್ಚುಲಿ ಬ್ರೈಡಲ್ಗೆಲ್ಲ ನಾನು ಅದು ತಿಳಿಸ್ಕೊಡ್ತೀನಿ. ಬಟ್ ಒಂದ್ ಸೆಟ್ಟಿಂಗ್ ಸ್ಪ್ರೇ ಆಗಲಿ ಫಿಕ್ಸಿಂಗ್ ಸ್ಪ್ರೇ ಆಗಲಿ ಯೂಸ್ ಮಾಡಿದ ತಕ್ಷಣ ಮೇಕಪ್ ವಾಟರ್ ಪ್ರೂಫ್ ಆಗಲ್ಲ. ಮೇಕಪ್ ಟೆಕ್ನಿಕ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲಾ ಟೆಕ್ನಿಕ್ಸ್ ಫಾಲೋ ಮಾಡಿದ್ರೆ ಮಾತ್ರ ಮೇಕಪ್ ವಾಟರ್ ಪ್ರೂಫ್ ಆಗೋದು. ಓಕೆನಾ? ನಂಗೆ ಹಂಗೆ ನೀವ್ ಯಾರ್ಯಾರೆಲ್ಲ ಕಮೆಂಟ್ಸ್ ಮಾಡಿರ್ತೀರಲ್ವಾ ಅದಂಗೆ ನೆನಪಾಗ್ತಾ ಇರುತ್ತೆ. ಹಂಗೆ ನಾನು ಅದಕ್ಕೆ ರಿಪ್ಲೈ ಮಾಡ್ತಾ ಇರ್ತೀನಿ. ನೋಡಿ, ಏನಾದ್ರು ಪೌಡರ್ ಇದ್ರೆ ಎಕ್ಸೆಸ್ ಡಸ್ಟ್ ಮಾಡ್ಕೊಳ್ತಾ ಇದೀನಿ. ಓಕೆನಾ? ಈಗ ನಾನು ಡೈಲಿ ನೀವು ಆರಾಮ್ಸೆ ಸೆಲ್ಫ್ ಯೂಸ್ಗಂದ್ರೆ ಫೇಸಸ್ ಕೆನಡಾ ತಗೊಳ್ಳಿ, ಚೆನ್ನಾಗಿರುತ್ತೆ. ನೀವು ಈವನ್ ನಾನ್ ಬ್ರೈಡಲ್ಸ್ಗೂ ಬ್ರೈಡ್ಸ್ಗೂ ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ ಫೇಸಸ್ ಕೆನಡಾ. ಓಕೆನಾ? ಓಕೆ, ಆಕ್ಚುಲಿ ಇಲ್ಲಿ ಹಾಕ್ಬಾರ್ದು, ಯಾಕಂದ್ರೆ ನಾನು ವಾಟರ್ ಪ್ರೂಫ್ ಹಾಕಿರೋದ್ರಿಂದ ಒಂಚೂರು ನಿಮ್ ಕಾಜಲ್ ಎಲ್ಲ ಇದ್ರೂ ಏನಾಗಲ್ಲ. ಬಟ್ ವಾಟರ್ ಪ್ರೂಫ್ ಕಾಜಲ್ ಏನಾದ್ರು ನೀವು ಹಾಕಿಲ್ಲ, ಕಾಜಲ್ ಐಲೈನರ್ ಅಂತ ಅಂದ್ರೆ ಎಲ್ಲ ಸ್ಪ್ರೇ ನೀವು ಸ್ಪ್ರೇ ಮಾಡ್ತೀರಲ್ವಾ, ಆ ಸೆಟ್ಟಿಂಗ್ ಸ್ಪ್ರೇ ಆಗಿರ್ಬೋದು, ಮೇಕಪ್ ಫಿಕ್ಸರ್ ಆಗಿರ್ಬೋದು, ಅವಾಗ ಫಸ್ಟ್ ಡ್ರೈ ಆಗಿರಲ್ವಲ್ಲ, ಅದ್ರ ಜೊತೆ ಹಿಂಗೆ ಎಳ್ಕೊಂಡು ಬಂದ್ಬಿಡುತ್ತೆ. ಓಕೆನಾ? ಹಿಂಗೆ ಇಟ್ಕೊಂಡು ಹಾಕಿ. ಸೊ ನಾನು ಇವಾಗ ಅದು ಹಾಕಿರೋದ್ರಿಂದ ಏನ್ ಪ್ರಾಬ್ಲಮ್ ಇಲ್ಲ. ಆದಷ್ಟು ಹಾಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿದೆ ಮೇಕಪ್. ಈಗ ಡ್ರೈ ಆಗೋದಕ್ಕೆ ಬಿಡೋಣ. ಈ ಒಂದು ಮೇಕಪ್ ಲುಕ್ ಲೋ 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 ಬಜೆಟ್, ಇದಕ್ಕಿಂತ ಲೋ ಬಜೆಟ್ ಇರೋದಕ್ಕೆ ಚಾನ್ಸೇ ಇಲ್ಲ ಅನ್ಸುತ್ತೆ. ಈ ಒಂದು ಲೋ ಬಜೆಟ್ ಮೇಕಪ್ ಲುಕ್ ನಿಮ್ಗೆ ಹೇಗ್ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಇನ್ ಸ್ವಲ್ಪ ಇದು ಸೆಟ್ ಆಗ್ಬೇಕು. ಸೆಟ್ ಆಗುತ್ತೆ ಅಷ್ಟು. ನಂದು ಹೇರ್ ಎಲ್ಲ ನಾನು ಏನು ಹೇರ್ ಸ್ಟೈಲ್ ಮಾಡ್ತಾ ಇಲ್ಲ, ಜಸ್ಟ್ ಇದನ್ನ ಡ್ರೈ ಮಾಡ್ಕೊಂಡು ಹೀಗೆ ಫ್ರೀ ಹೇರ್ಸ್ ಬಿಡ್ತಾ ಇದೀನಿ, ಇನ್ನೇನು ಮಾಡ್ತಾ ಇಲ್ಲ. ಇನ್ನು ಈ ಒಂದು ಲೋ 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 ತುಂಬಾ ಲೋ ಬಜೆಟ್, ಇದಕ್ಕಿಂತ ಲೋ ಬಜೆಟ್ ಮೇಕಪ್ ಇರೋದಕ್ಕೆ ಚಾನ್ಸೇ ಇಲ್ಲ. ಅದು ಇದ್ರೂ ಕೂಡ ಅದು ಪ್ರೊಫೆಷನಲ್ ಅಂತಾನು ಅನ್ಸ್ಕೊಳ್ಳಲ್ಲ. ಇಷ್ಟು ಲೋ ಬಜೆಟ್ ಮೇಕಪ್ ಅಲ್ಲಿ ಈ ರೀತಿ ಲುಕ್ ನಾನು ಕ್ರಿಯೇಟ್ ಮಾಡಿರೋದು ನಿಮ್ಗೆ ಹೇಗ್ ಅನ್ನಿಸ್ತು? ಈ ಒಂದು ಮೇಕಪ್ ಲುಕ್ ನಿಮ್ಗೆ ಇಷ್ಟ ಆಯ್ತಾ? ಮತ್ತೆ ಈ ಒಂದು ಲುಕ್ ಬಗ್ಗೆ ನಿಮ್ಗೆ ಏನ್ ಅನಿಸಿಕೆ ಇದೆ ಅದನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಇನ್ನು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡಿ. ಮತ್ತೆ ಮೇಕಪ್ ಇದು ಡೇ 12 ಅನ್ಸುತ್ತೆ. ಹೌದು, ನಾನು ಹಿಂಗ್ ವೆಕೇಶನ್ ಬಂದದೆ ಮರ್ತೋಗ್ಬಿಟ್ಟಿದೀನಿ. ಡೇ 13 ಯಾರಿಗ್ ಬೇಕು ಆದಷ್ಟು ಬೇಗ ಕಮೆಂಟ್ ಮಾಡಿ, ನಿಮ್ಗೆ ಕ್ಲಾಸಸ್ ಕಂಟಿನ್ಯೂ ಆಗುತ್ತೆ. ಆಕ್ಚುಲಿ ಈಗ ಈ ಒಂದು ವಿಡಿಯೋ ಕೂಡ ನಾನು ಮಾಡ್ಬೇಕಂತ ಏನಕ್ಕೆ ಅನ್ಸ್ತು ಅಂತಂದ್ರೆ, ಎಲ್ಲರೂ ಕಮೆಂಟ್ ಮಾಡ್ತಾ ಇದ್ರಿ, ಮತ್ತೆ ಎಲ್ಲ ಫುಲ್ ಸ್ಟೆಪ್ಸ್ ಮಾಡಿ ತೋರಿಸಿ, ನೀವು ಒಂದೊಂದೇ ಸ್ಟೆಪ್ ತೋರಿಸ್ತಾ ಇದ್ದೀರಾ ಅಂತ ಎಲ್ಲರೂ ಕ್ಯೂರಿಯಾಸಿಟಿಯಲ್ಲಿ ಇದ್ರಿ. ಸೊ ಯಾಕೆ ಇವಾಗ ನಾನು ಹೆಂಗಿದ್ರು ಮೇಕಪ್ ಮಾಡ್ಕೊಳ್ತಾ ಇದ್ದೀನಿ, ಹಂಗೆ ನಿಮ್ಗೂ ತೋರ್ಸ್ಬಿಡೋಣ ಅಂತ. ಇನ್ನು ಎಷ್ಟೊಂದು ಜನ ಸೆಲ್ಫ್ ಮೇಕಪ್ಗೋಸ್ಕರನೇ ಕಡಿಮೆ ಬಜೆಟ್ ಅಲ್ಲಿ ಹೇಗೆ ನ್ಯಾಚುರಲ್ ಆಗಿ ಮಾಡೋದು ಅಂತಾನೆ ವೇಟ್ ಮಾಡ್ತಿದ್ರಿ. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಓಕೆ, ನೀವೆಲ್ಲರೂ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ನಿಮ್ ಸಪೋರ್ಟ್ ಇದೇ ರೀತಿ ಇರ್ಲಿ. ಇನ್ನು ನೆಕ್ಸ್ಟ್ ನಿಮ್ಗೆ ಏನೇನ್ ಡೌಟ್ಸ್ ಇದೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಯಾವ್ಯಾವ ವಿಡಿಯೋನ ನೆಕ್ಸ್ಟ್ ಹಾಕ್ಬೇಕು ಅಂತ ಕಮೆಂಟ್ ಮಾಡಿ, ನಾನು ಆ ಒಂದು ವಿಡಿಯೋಸ್ನ ಕೂಡ ಪೋಸ್ಟ್ ಮಾಡ್ತೀನಿ. ಬಾಯ್, ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗೋಣ.